ಫ್ರೆಂಡ್, ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಮೈನಸ್ ಆಗುತ್ತೆ, ಹಾಗೆ ಮೈನಸ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಟೋಟಲ್ ಆಗಿ ನೀವು ಯಾವುದೇ ಒಂದು ಬ್ಯಾಂಕ್ ನಲ್ಲಿ, ಫ್ರೆಂಡ್, ಸ್ಟೇಟ್ ಬ್ಯಾಂಕ್ ಆಗ್ಲಿ, ಕರ್ನಾಟಕ ಬ್ಯಾಂಕ್ ಆಗ್ಲಿ, ಹಾಗೆ ಗ್ರಾಮೀಣ ಬ್ಯಾಂಕ್ ಆಗ್ಲಿ, ಕೆನರಾ ಬ್ಯಾಂಕ್, SBI, ಹಾಗೆ ಆಕ್ಸಿಸ್ ಬ್ಯಾಂಕ್, ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಕೂಡ ನಿಮ್ಮೊಂದು ಬ್ಯಾಂಕ್ ನ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಫ್ರೆಂಡ್, ಆ ಒಂದು ಬ್ಯಾಂಕ್ ನಾರ್ಮಲ್ ಆಗಿರುತ್ತೆ. ಆ ಒಂದು ಬ್ಯಾಂಕ್ ನಲ್ಲಿ ನಿಮ್ಮೊಂದು ಟೈಮ್ಗೆ ಮೊದಲಿಗೆ ಒಂದು 5,000 10,000 ರೂಪಾಯಿ ಇರುತ್ತೆ. ಆಮೇಲೆ ನೀವು ಎದಕ್ಕೆ ಒಂದು ಕಾರಣಕ್ಕೋಸ್ಕರ ಆ ದುಡ್ಡು ಕೂಡ ಕಂಪ್ಲೀಟ್ ಆಗಿ ತಗೊಂತೀರಾ. 1,000 ಅಥವಾ 500 ಬಿಡ್ತೀರಾ. ಆ 200,000 ಇದ್ದಾಗ ನಿಮ್ಮೊಂದು ಬ್ಯಾಲೆನ್ಸ್ ಏಕ್ದಮ್ 2-3 ತಿಂಗಳು ಬಿಟ್ಟು ನೀವು ಆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಮೈನಸ್ ಆಗಿರುತ್ತೆ. ಫ್ರೆಂಡ್, ಟೋಟಲ್ ಆಗಿ ನೀವೇ 300 ರೂಪಾಯಿ 500 ರೂಪಾಯಿ ಮೈನಸ್ ಆಗಿ ತುಂಬಕ್ಕಾಗತ್ತೆ. ಫ್ರೆಂಡ್, ಈ ರೀತಿ ಆಗುತ್ತೆ. ಹಾಗಾದ್ರೆ ಈ ರೀತಿ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್, ಟೋಟಲ್ ಆಗಿ ಬ್ಯಾಂಕ್ ನಲ್ಲಿ ನೀವು ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಹೋಗಿ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡೋ ಒಂದು ಟೈಮ್ ನಲ್ಲಿ ನಾರ್ಮಲ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ ಹೋಗ್ಬೇಡಿ. ಅಲ್ಲಿ ಒಂದು ಜೀರೋ ಅಕೌಂಟ್ ಅಂತ ಇರುತ್ತೆ. ಫ್ರೆಂಡ್, ಜೀರೋ ಅಕೌಂಟ್ ಅಂತ ಇದು ಬಡವರಿಗೋಸ್ಕರ ಕೂಡ ಇದೆ. ಜೀರೋ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ. ಅದರಲ್ಲಿ ನೀವು 1 ರೂಪಾಯಿ ಇಡಿ, 10 ರೂಪಾಯಿ ಇಡಿ, 100 ರೂಪಾಯಿ ಇಡಿ, ಜೀರೋ ಮಾಡಿಡಿ, ನಿಮ್ಗೆ ಏನು ಕೂಡ 1 ರೂಪಾಯಿನೂ ಕೂಡ ಮೈನಸ್ ಆಗಲ್ಲ. ಫ್ರೆಂಡ್, ಅದಕ್ಕೆ ಜೀರೋ ಅಕೌಂಟ್ ಅಂತಾರೆ. ಫ್ರೆಂಡ್, ನೀವೇನಾದ್ರೂ ಬ್ಯಾಂಕ್ ಹೋಗಿ ಜೀರೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡಿ ಅಂದ್ರೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದೇ ನೀವು ನಾರ್ಮಲ್ ಅಕೌಂಟ್ ನಲ್ಲಿ ಎನಿ ಟೈಮ್ ಒಂದು 2,000 3,000 ಇಟ್ಟೇ ಇರಬೇಕು. ಇಲ್ಲ ಅಂದ್ರೆ 500,000 ಆಯ್ತು ಅಂದ್ರೆ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಮೈನಸ್ ಆಗುತ್ತೆ ನಾರ್ಮಲ್ ಅಕೌಂಟ್ ಅಲ್ಲಿ. ಅದೇ ನೀವು ಜೀರೋ ಅಕೌಂಟ್ ಯೂಸ್ ಮಾಡಿ ಜಸ್ಟ್ 1 ರೂಪಾಯಿನೂ ಬೇಡ ನಿಮ್ರಲ್ಲಿ ಆ ಒಂದು ಅಕೌಂಟ್ ನಲ್ಲಿ 1 ರೂಪಾಯಿ ಇಟ್ಟಿದ್ರು ಕೂಡ ನಿಮ್ಮೊಂದು ಬ್ಯಾಲೆನ್ಸ್ ಯಾವುದೇ ಕಾರಣಕ್ಕೂ ಮೈನಸ್ ಆಗಲ್ಲ. ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮೊಂದು ದುಡ್ಡು ಅಲ್ಲಿ ಲಾಸ್ ಆಗಲ್ಲ. ಫ್ರೆಂಡ್, ಟೋಟಲ್ ಆಗಿ ಇದು ಬಹಳ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಫ್ರೆಂಡ್, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಕೇಳಿಪಟ್ಟಿದ್ದೆ. ನಾನು ಒಂದು ಹಳೆ ವಿಡಿಯೋದಲ್ಲಿ ಮೈನಸ್ ಬ್ಯಾಲೆನ್ಸ್ ಯಾಕಾಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಗೆ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ನಾರ್ಮಲ್ ಅಕೌಂಟ್ ಅಲ್ಲಿ ಯಾಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ದುಡ್ಡು ಕಮ್ಮಿ ಇರುತ್ತೆ. ಫ್ರೆಂಡ್, 2,500 3,000 ಈ ರೀತಿ ನೀವು ದುಡ್ಡು ಕಂಡ್ರೆ ಏನು ಕಟ್ ಆಗಲ್ಲ. 500 ಅಥವಾ 800 ಇಟ್ಟಾಗ ಈ ರೀತಿ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ. ಅದು ಕೂಡ ಟೆನ್ಷನ್ ಬೇಡ ಅಂದ್ರೆ ನೀವು ಜೀರೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ ನಿಮ್ಮ ಒಂದು ಅಕೌಂಟ್ ಆರಾಮಾಗಿ ಯೂಸ್ ಮಾಡಬಹುದು. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ ಮೈನಸ್ ಬ್ಯಾಲೆನ್ಸ್ ಬಗ್ಗೆ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.